ಕೃಪೆಯನಗಿರಲೋ ಪರಮೇಶ್ವರನ ಕೃಪೆಯನಗಿರಲೋ ಸತ್ಯಕ್ಕೆ ಚಿಂತೆ ಇನ್ನೇತ ಕಾದುದೋ ಮಂತ್ರಿಗಳೇ, ಹರನ ಕೃಪೆಯಿಂದ ಶಂಕರನ ಕೃಪೆಯಿಂದ ಪುರ ನಿವಾಸಿಗಳ ಋಷದಿಂದ ಬಾಳ್ವರೇ ಸಚಿವ ಸೈನಾದಿ ನಿವಾಸಿಗಳ ಋಷದಿಂದ ಬಾಳ್ವರೇ ಸಚಿವ ಸೈನಾದಿ ವೀರರೇ ಸತ್ಯ ಧರ್ಮದಿ ನಡೆದು ನಿತ್ಯ ನೀರಂಜನಾವನ ಸತ್ಯ ಧರ್ಮದಿ ನಡೆದು ಸ್ಮರಿಸಿನಾಡಿಗೆ ಶುಭವ ಕೋರಿ ಸ್ಮರಿಸಿನಾಡಿಗೆ ಶುಭವ ಕೋರಿ ಶಾಂತಿಯಿಂದಿಹರೆ ಪ್ರಜೆಗಳು ಶಂಕರನ ಕೃಪೆಯಿಂದ ಪುರ ನಿವಾಸಿಗಳ ಋಷದಿಂದ ಬಾಳ್ವರೇ ಸಚಿವ ಸೈನಾದಿ ವೀರರೇ ಮಾರ್ಗದಿ ನಡೆದು ನಾಡ ಕೀರ್ತಿಗಾಗಿ ದುಡಿದು ನ್ಯಾಯ ಮಾರ್ಗದಿ ನಡೆದು ನಾಡ ಕೀರ್ತಿಗಾಗಿ ದುಡಿದು ಜಗಪದ ಜಯ ಬಿರುದುಗೊಳಿಸಿ ಜಗಪದ ಜಯ ಬಿರುದುಗೊಳಿಸಿ ಶೌರ್ಯದಿಂದ ಮೆರೆಯುತ್ತಿರುವರೆ ಹರನ ಕೃಪೆಯಿಂದ ಶಂಕರನ ಕೃಪೆಯಿಂದ ಪುರ ನಿವಾಸಿಗಳ ಋಷದಿಂದ ಬಾಳ್ವರೇ ಸಚಿವ ಸೈನಾದಿ ವೀರರೇ ಮಹಾಮಂತ್ರಿಗಳೇ, ಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಆ ಶ್ರೀಹರಿಯ ಕೃಪೆಯಿಂದ ನಮ್ಮ ಪ್ರಜೆಗಳು ಸತ್ಯ ಧರ್ಮವನ್ನು ಅನುಸರಿಸುತ್ತಾ ಸಂತೋಷದಿಂದ ಬಾಳುತ್ತಿರುವರೆ ಅದನ್ನು ತಿಳಿಸುವರಾಗಿ. ಹಾಗೆ ಆಗಲಿ ಪ್ರಭು. ವರಪ್ರಭು ಮಹಾರಾಜ
ರಾಜ್ಯದಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಆ ಶ್ರೀಹರಿಯ ಕೃಪೆಯಿಂದ ನಮ್ಮ ಪ್ರಜೆಗಳೆಲ್ಲರೂ ಸತ್ಯ ಮಾರ್ಗವನ್ನು ಅನುಸರಿಸಿ ಸುಖ ಶಾಂತಿಯಿಂದ ಬಾಳುತ್ತಿರುವರು. ಮತ್ತೇನಪ್ಪಣೆ? ಭೇಷ್, ಬಹಳ ಸಂತೋಷ. ನಿಮ್ಮಂತಹ ಚತುರ್ವೇದ ಪಂಡಿತರಾದ ಮಹಾಮಂತ್ರಿಗಳು ನಮ್ಮ ರಾಜ್ಯದಲ್ಲಿರುವಾಗ ನಮ್ಮ ಪ್ರಜೆಗಳಿಗೆ ಯಾವ ಕುಂದುಕೊರತೆ ಎಂದರೇನು ನಿಮ್ಮ ಪೀಠದಲ್ಲಿ ಮಂಡಿಸಿರಿ. ಆಗಲಿ ಪ್ರಭು. ದಂಡಾಧಿಕಾರಿಗಳೇ, ವಿವರವೇನೋ ದಳಪ ಸೈನ್ಯದ ವಿವರವೇನೋ ದಳಪ ಸೈನ್ಯದ ವಿವರವೇನೋ ದಳಪ ವಿವರವೇನೋ ದಳಪ ಸೈನ್ಯದ ವಿವರವೇನೋ ದಳಪ ಸೈನ್ಯದ ವಿವರವೇನೋ ದಳಪ ಮಂತ್ರಿ ಮಾರ್ಬಲ ದಂಡು ದಳಾಬಲ ಮಂತ್ರಿ ಮಾರ್ಬಲ ದಂಡು ಬಲಾಬಲ ಚಂದದಿಂದಲೇ ಕಾರ್ಯವನೆಸಗಿ ಚಂದದಿಂದಲೇ ಕಾರ್ಯವನೆಸಗಿ ಶೌರ್ಯದಿ ನಡೆಸಿರಿ ಸೈನ್ಯವನೆಲ್ಲ ಶೌರ್ಯದಿ ನಡೆಸಿರಿ ಸೈನ್ಯವನೆಲ್ಲ ವಿವರವೇನೋ ದಳಪ ಸೈನ್ಯದ ವಿವರವೇನೋ ದಳಪ ಸೈನ್ಯದ ವಿವರವೇನೋ ದಳಪ. ದಂಡಾಧಿಕಾರಿಗಳೇ, ನಮ್ಮ ಸೈನ್ಯದ ಬಲವನ್ನ ಯಾವ ರೀತಿಯಾಗಿಟ್ಟಿರುವಿರಿ ಅದನ್ನು ತಿಳಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಕರೆಯೆತ್ತುವೆನು ಮೊದಲೇ ಕರೆಯೆತ್ತುವೆನು ಮೊದಲೇ ವೈರಿ ಪಡೆಗಳನ್ನೆಲ್ಲ ಅಡಗಿಸುವೆನು ರಾಜೇಂದ್ರ. ದಂಡಾಧಿಕಾರಿಗಳೇ, ಯಾರು ಸಮರು ಎನಗೆ ಕರೆಯೋ ಯಾರು ಸಮರು ಎನಗೆ ಯಾರು ಸಮರು ಎನಗೆ ಕರೆಯೋ ಯಾರು ಸಮರು ಎನಗೆ. ಆ ಪ್ರಭು ಗಿರಿಗಿರ ತಿರುಗಿಸಿ ಗದೆಯನ್ನು ನಾನು ಗಿರಿಗಿರ ತಿರುಗಿಸಿ ಗದೆಯನ್ನು ನಾನು ಸದ ಬಡೆಯುವೆನೋ ವೈರಿಯ ಪಡೆಯ ಸದ ಬಡೆಯುವೆನೋ ವೈರಿಯ ಪಡೆಯ ಶತ್ರು ರಾಜರ ಕಪ್ಪ ಕಾಣಿಕೆ. ಆ ಪ್ರಭು ಶತ್ರು ರಾಜರ ಕಪ್ಪ ಕಾಣಿಕೆ ಒಪ್ಪಿಸುತ್ತಿರುವರು ರಾಜೇಂದ್ರ ಒಪ್ಪಿಸುತ್ತಿರುವರು ರಾಜೇಂದ್ರ ಒಪ್ಪಿಸುತ್ತಿರುವರು ರಾಜೇಂದ್ರ. ಆ ಪ್ರಭು ಯಾರು ಸಮರು ಎನಗೆ ಕರೆಯೋ ಯಾರು ಸಮರು ಎನಗೆ ಯಾರು ಸಮರು ಎನಗೆ ಈ ಕರೆಯೋ ಯಾರು ಸಮರು ಎನಗೆ. ಆ ಪ್ರಭು ನಮ್ಮ ಸೈನ್ಯವನ್ನು ಯಾವ ರೀತಿ ಬಲಪಡಿಸಿಕೊಂಡಿರೋನೆಂದರೆ ಶತ್ರುಗಳ ರಾಜರು ನಮ್ಮ ಸೈನ್ಯವನ್ನು ಕಂಡರೆ ಅದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಓಡಿ ಹೋಗುವರು. ಅದು ಅಲ್ಲದೆ ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರು ಮತ್ತೇನಪ್ಪಣ ಮಹಾಪ್ರಭು. ಬಹಳ ಸಂತೋಷ. ನಿಮ್ಮಂತಹ ಅಸಹಾಯ ಶೂರನಾದ ಸೈನ್ಯಾಧ್ಯಕ್ಷರು ನಮ್ಮ ಸೈನ್ಯದಲ್ಲಿರುವಾಗ ನಮ್ಮ ಸೈನ್ಯಕ್ಕೆ ಯಾವ ಭಯವೆಂದರೇನು ನಿಮ್ಮ ಪೀಠದಲ್ಲಿ ಮಂಡಿಸಿರಿ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭುಗಳಿಗೆ ಜಯವಾಗಲಿ. ಸೇವಕ, ಸಮಾಚಾರವೇನು? ನಾರದ ಮಹಾತ್ಮರು ಆಗಮಿಸುತ್ತಿರುವರು. ಏನು, ಬ್ರಹ್ಮಪುತ್ರರಾದ ನಾರದರು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ನಟವರ ಗಂಗಾಧರ ಉಮಾಶಂಕರ
ಪೂಜ್ಯರೇ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಹರಿಶ್ಚಂದ್ರ. ನಾರಾಯಣ ನಾರಾಯಣ. ಪೂಜ್ಯರೇ, ನೀವಾದರೂ 3 ಲೋಕಗಳನ್ನು ಸುತ್ತಿ ಬಂದಿರುವಿರಿ. ಆಮಂತ್ರಣವಿಲ್ಲದೆ ನನ್ನ ಬಳಿ ಬಂದಿರುವಿರಿ. ಏನಾದರೂ ವಿಚಾರವಿರಬಹುದೇ? ನಾರಾಯಣ ನಾರಾಯಣ. ಹರಿಶ್ಚಂದ್ರ, ಸಕಲ ಶಾಸ್ತ್ರ ಪಾರಂಗಿತನಾಗಿ ಧರ್ಮಗಳ ಪರಿಪೂರ್ಣತೆಯನ್ನು ಅರಿತ ನಿನಗೆ ನಾನು ಹೇಳುವುದೇನಿದೆ? ಸತ್ಯಕ್ಕೆ ಕಂಕಣ ಧರಿಸಿ ಅಪಾರ ಜನಕನ ಕಾದಿಗಳನ್ನು ದಾನ ಮಾಡುತ್ತಿರುವ ಆ ನಿನ್ನ ದಾನದ ಕೈ ಬರಿದಾಗದಂತೆ ಯಾರಿಂದ ಪ್ರಾಪ್ತಿಯಾಗಿತ್ತೋ ಅವರಿಗೆ ಅರ್ಪಿಸುವ ನಿನಗೆ ನಾನು ಸದಾ ಚಿರಋಣಿ. ಪೂಜ್ಯರೇ, ಅರಿಯದ ಪಾಮರನಾದ ನನ್ನನ್ನು ಅಭಿನಂದಿಸಿ ಮಾತನಾಡುತ್ತಿರುವಿರಿ. ಜಗದ್ವಿಖ್ಯಾತನೆಂದು ವರ್ಣಿಸುತ್ತಿರುವಿರಿ. ಅಂತಹ ಸದ್ಗುಣ, ಸಾತ್ವಿಕತೆ, ಸದಾಚಾರ ನನ್ನಲ್ಲೇನಿರುವುದು ಪೂಜ್ಯರೇ? ನಾರಾಯಣ ನಾರಾಯಣ. ಹರಿಶ್ಚಂದ್ರ, ನಿನ್ನ ಸತ್ಯ ಕೀರ್ತಿಯು ಶಾಶ್ವತವಾದುದು. ಅದು ಪ್ರಪಂಚಾದ್ಯಂತ ಆವರಿಸುವ ಸಮಯವು ಸನ್ನಿಹಿತವಾಗುತ್ತಿದೆ. ನಿಮ್ಮಂತಹ ಗುರುಮುನಿಗಳ ಆಶೀರ್ವಾದ ನನ್ನ ಮೇಲಿರುವ ತನಕ ನಾನೇ ಭಾಗ್ಯವಂತನು. ನಾರಾಯಣ ನಾರಾಯಣ. ಸಕಲ ದೇವತೆಗಳ ಆಶೀರ್ವಾದವು ನಿನ್ನ ಮೇಲಿದೆ. ಮುಖ್ಯವಾಗಿ ನಿನ್ನ ಗುರುದೇವರಾದ ವಸಿಷ್ಠರ ಮಾರ್ಗದರ್ಶನದಲ್ಲಿ ನಡೆ. ಸತ್ಯವನ್ನು ಪ್ರಪಂಚಕ್ಕೆ ಸಾರುವ ಸತ್ಯ ಸಾಂದನಾಗಿ ಬಾಳು. ಕಾಲಾತೀತವಾಯಿತು. ನಾನಿನ್ನು ಬರುವೆನು. ನಿನಗೆ ಮಂಗಳವಾಗಲಿ ಮಹಾಭಾಗ್ಯ ಮಹಾಭಾಗ್ಯ. ನಾರಾಯಣ ನಾರಾಯಣ. ಹರಿಶ್ಚಂದ್ರ, ಗುರುಗಳೇ, ಎಷ್ಟೇ ಕಷ್ಟಗಳು ಬಂದರೂ ಸತ್ಯವನ್ನು ಬಿಟ್ಟು ಅಸತ್ಯಕ್ಕೆ ಗುರಿಯಾಗದಿರು. ನನ್ನ ಆಶೀರ್ವಾದ ಸದಾ ನಿನ್ನ ಜೊತೆಯಲ್ಲಿರು. ಹಾಗೆ ಆಗಲಿ ಗುರುಗಳೇ. ತೋರಿನಲವಿಂದ ಈ ಬಾಳಿನ ಸಮಯದಲ್ಲಿ ಸನ್ಯಾಸಿಗಳಿಗೆ ಮತ್ತು ಪುರುಷರಿಗೆ ದಾನ ಮಾಡಲು ಸಕಲ ಸಿದ್ಧತೆಗಳನ್ನು ಅನುಗೊಳಿಸಿ. ಆಗಲಿ ಪ್ರಭು. ಓ ಶಂಕರ, ಪ್ರಚಂಡ ಕೌಶಿಕನು ಪ್ರಚಂಡ ಕೌಶಿಕನು ಪ್ರಚಂಡ ಕೌಶಿಕನು ಪ್ರಚಂಡ ಕೌಶಿಕನು ನನ್ನ ಎದುರೇ ಮಾನವನು ಸುಟ್ಟು ಬಪ್ಪವನ್ನು ಮಾಡುವೆನ.
ಸತ್ಯ ಸಾಂದ್ರ ಸೃಷ್ಟಿ ತಿಥಿ ಲಯಗಳನ್ನೇ ತನ್ನ ಗೌರವದ ತಪೋಬಲದಿಂದ ವರ್ಧಿಸಿ ಪ್ರತಿ ಸೃಷ್ಟಿಯನ್ನೇ ಸ್ಥಾಪಿಸುವೆ. ಈ ಪ್ರಪಂಚವನ್ನೇ ಪ್ರಳಯೋಗ್ನಿಯಾಗಿ ಮಾಡಿ ಸೂರ್ಯ ಚಂದ್ರೋದಯಗಳನ್ನು ಧಿಕ್ಕರಿಸಿ ತ್ರಿಮೂರ್ತಿಗಳನ್ನು ಪ್ರತಭ್ರಷ್ಟನನ್ನಾಗಿ ಮಾಡಿದ ಈ ಪ್ರಚಂಡ ಕೌಶಿಕನ ಮುಂದೆ ನರಕೀಟನಾದ ಹರಿಶ್ಚಂದ್ರನ ಸತ್ಯ ನಾನೀಗಲೇ ನನ್ನ ಶಿಷ್ಯನಾದ ನಕ್ಷತ್ರಿಕ ನೆರವಿನಿಂದ ಆ ದುರಂಕಾರಿ ವಸಿಷ್ಠನ ಗರ್ವಭಂಗ ಮಾಡುತ್ತೇನೆ. ಹರಿಶ್ಚಂದ್ರನ ಬಾಯಿಂದ ಅಸತ್ಯವನ್ನು ನುಡಿಸಲು ನಾನೀಗಲೇ ಹೊರಡುವನು. ಅಂಡ ಪಿಂಡ ಬ್ರಹ್ಮಾಂಡ ಕಟಾಹದಲ್ಲಿ ಚಿಟ್ಚಿಟ ಪಡಪಡ ಅಂದ್ರೆ ಏನು? ಕಷ್ಟ ಕಷ್ಟ ಕಷ್ಟ. ನಿಷ್ಠೆ ಅಂದರೆ ನಿಷ್ಠೆ, ತಪೋಭಂಗವಾಗಬಾರದು. ಅಂಡ ಪಿಂಡ ಬ್ರಹ್ಮಾಂಡ ಕಟಾಹದಲ್ಲಿ ಚಿಟ್ಚಿಟ ಪಡಪಡ ಅಂದ್ರೆ ಏನು? ನಮ್ಮ ಗುರುಗಳು ಇತ್ತನೇ ಬರ್ತಾ ಇರುವರಲ್ಲ, ಇರಲಿ, ಅವ್ರ ಎದುರಲ್ಲೇ ಇತ್ಯಾರ್ಥವಾಗಬಿಡ್ಲಿ. ಗುರುರಾಜನ್ ನಮೋ ನಮಃ. ಲೋಕೈಕ ಪ್ರಥಮ ಗುರುಗಳು ನೀವು, ಏಕೈಕ ಪ್ರಥಮ ಗುರು ಶಿಷ್ಯನು ನಾನು. ಏನು ಅದು? ಏನು ಅಂದ್ರೆ ಯೋಚಿಸ್ತಾ ಇದ್ದೀನಿ. ಅಂಡ ಪಿಂಡ ಬ್ರಹ್ಮಾಂಡ ಕಟಾಹದಲ್ಲಿ ಚಿಟಿಚಿಟ ಬಡಬಡ ಅಂದ್ರೆ ಏನು? ನಿನ್ನ ತಲೆಕಾಯಿ ಪಿಂಡ. ಓ, ನಮ್ಮ ಗುರುಗಳು ಕೋಪಿಸ್ಕೊಂಡ್ಬಿಟ್ರು. ಅಂಡ ಪಿಂಡದಲ್ಲಿ ನಾನು ಪಿಂಡನೆ. ನಕ್ಷತ್ರಿಕ ಉಪದೇಶ ಮಾಡಿದ್ರು. ಅಂಡ ಪಿಂಡದಲ್ಲಿ ನಾನು ಪಿಂಡನೆ. ನಕ್ಷತ್ರಿಕ ಗುರುರಾಜನ್ ನನ್ನ ಪ್ರತಿಜ್ಞೆ ಸಿದ್ಧಿಸಲೇಬೇಕು. ಆ ದುರಂಕಾರಿ ವಸಿಷ್ಠನ ಗರ್ವಭಂಗ ಆಗಲೇಬೇಕು. ಆ ಹರಿಶ್ಚಂದ್ರ ಬಾಯಿಂದ ಸತ್ಯ ನುಡಿಸಲೇಬೇಕು. ಅಯ್ಯೋ ಗುರುಗಳೇ, ಸ್ವರ್ಗಕ್ಕೆ ಹೋಗಿ ಈ ಕೆಲಸ ಹಾಕೊಂಬಂದ್ರ. ಗುರುರಾಜನ್ ಹರಿಶ್ಚಂದ್ರನಂತ ಮಹಾನುಭಾವನ ಬಾಯಿಂದ ಅಸತ್ಯ ನುಡಿಸೋದು ಭಾರಿ ಕಷ್ಟ ಕಷ್ಟ ಕಷ್ಟ. ಕಷ್ಟವೇ. ಈ ವಿಶ್ವಾಮಿತ್ರನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಾನು ಕಾರ್ಯವನ್ನು ಮಾಡಲು ಸಿದ್ಧಿಸುತ್ತಿದ್ದೇನೆ. ಕಪಟೋಪಾಯಕ್ಕೆ. ಕಪಟೋಪಾಯಗಳೇ ಮೂಟೆಗಟ್ಲೆ ಇವೆ, ಬೇಕಾದಷ್ಟು ಹೇಳ್ಕೊಡ್ತೀನಿ. ಅದಕ್ಕೆ ಅಲ್ವೇ ಈ ಶಿಷ್ಯ ಇರೋದು. ನಕ್ಷತ್ರಿಕ ಗುರುಗಳೇ, ಹರಿಶ್ಚಂದ್ರ ಏನು ಮಾಡ್ತಾವನೆ ಅಂತ ನಿಮ್ಮ ಏಕ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳಿ. ಆ ಹರಿಶ್ಚಂದ್ರನು ನಿರಂತರ ಧರ್ಮ ಪರಾಯಣ ರಾಜ ಸುಯೋಗ ದುರಂದನಾಗಿ ದಾನ ಧರ್ಮ ಮಾಡುತ್ತಾ ಕಾಲಹರಣೆ ಮಾಡುತ್ತಿದ್ದಾನೆ. ಇಂತಹ ಸಮಯದಲ್ಲಿ ನಮ್ಮಂತ ಬ್ರಹ್ಮ ಋಷಿಗಳು ಹೋಗಿ ಕೇಳಿದರೆ ಏನು ಬೇಕಾದರೂ ಕೊಡುವುದು ಆತನ ಧರ್ಮ. ಗುರುಗಳೇ, ಕೇಳಬೇಕಾದುದನ್ನು ಸರಿಯಾಗಿ ಕೇಳಬೇಕು, ಹಾಗೆ ಹೀಗೆ ಕೇಳಬಾರದು. ಎಲ್ಲಕ್ಕಿಂತಲೂ ಎತ್ತರವಾದ ಒಂದು ಹಾನಿಯ ಮೇಲೆ ಉತ್ತನಾದವನು, ಬಲವಂತನಾದವನು ಮನುಷ್ಯನು ನಿಂತು ಆತನ ಕೈಯಲ್ಲಿ ಒಂದು ಕವಣೆಯನ್ನು ಇಟ್ಟು ಸುಯಿ ಅಂತ ಚುಮ್ಮಿದರೆ ಎಷ್ಟು ಪ್ರಮಾಣದಲ್ಲಿ ಆರುವುದು ಅಷ್ಟು ದ್ರವ್ಯವನ್ನು ಕೇಳೋಣವೇ. ಆಹಾ, ನಿನ್ನ ಒಡಂಬಡಿಕೆ ಸಾಕು, ಪ್ರಯಾಣಕ್ಕೆ ಸಿದ್ಧನಾಗು. ನನ್ನ ಒಡಂಬಡಿಕೆ ನಿಮಗೆ ಬುಡುಬುಡಿಕೆ ನಡೀರಿ ನಡೀರಿ. ಮಹಾರಾಜರಿಗೆ ಜಯವಾಗಲಿ. ವಿಶ್ವಾಮಿತ್ರರು ನಕ್ಷತ್ರಿಕ ಮಹಾಮುನಿಗಳು ಆಗಮಿಸುತ್ತಿರುವರು. ವಿಶ್ವಾಮಿತ್ರರು ಬರುತ್ತಿದ್ದಾರೆ. ಬಹಳ ಸಂತೋಷ. ಅವನು ಸಂತೋಷದಿಂದ ಬರಮಾಡಿ. ಓ ಶಂಕರ, ಪೂಜ್ಯರಿಗೆ ನಮಸ್ಕರಿಸಲು. ನಿಮ್ಮ ಆಗಮನದಿಂದ ನನ್ನ ಭವನವು ಪಾವನವಾಯಿತು, ನನ್ನ ಪ್ರಜಾಕೋಟಿಯು ಪಾವನವಾಯಿತು, ನನ್ನ ಸಕಲ ಪಾಪಕರ್ಮಗಳು ಪಾವನವಾಯಿತು. ಬನ್ನಿ ಪೂಜಾರಿ, ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಮಂತ್ರಿಗಳೇ, ಪ್ರಭು, ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ನಮಃ.
ಹರಿಶ್ಚಂದ್ರ ಪೂಜ್ಯರೇ, ನಿರಂತರ ಧರ್ಮ ಪರಾಯಣನಾಗಿ ಶುಭಚರಿತನಾಗಿ ಸೂರ್ಯವಂಶಕ್ಕೆ ಅಪಾರ ಕೀರ್ತಿ ಗಳಿಸಿರುವೆ. ಹರಿಶ್ಚಂದ್ರ, ನಿನ್ನನ್ನು ನೋಡಿ ನನಗೆ ಹೆಮ್ಮೆ ಅನಿಸುತ್ತಿದೆ. ಇದೆಲ್ಲ ನಿಮ್ಮ ಆಶೀರ್ವಾದದ ಫಲ ಪೂಜ್ಯರೇ. ಹರಿಶ್ಚಂದ್ರ, ನಾವೀಗ ಕಾರ್ಯಾರ್ಥ ರೂಪವಾಗಿ ಬಂದಿದ್ದೇವೆ. ಅಪ್ಪಣೆ ಮಾಡಿ ಪ್ರಭು, ಶಿರಸಾವಹಿಸಿ ನಡೆಸಿಕೊಡುತ್ತೇನೆ. ಹರಿಶ್ಚಂದ್ರ, ಪರಮೇಶ್ವರನ ಪ್ರೀತಿಗಾಗಿ ಒಂದು ಮಹಾಯಾಗವನ್ನು ಕೈಗೊಂಡಿದ್ದೇವೆ. ಅದಕ್ಕೆ ಬೇಕಾದಷ್ಟು ಹಣವನ್ನು ನಿನ್ನಿಂದ ಸಂಗ್ರಹಿಸಬೇಕೆಂದು ನಾವು ಸಂಕಲ್ಪಿಸುತ್ತಿದ್ದೇವೆ. ಹರಿಶ್ಚಂದ್ರ ಪ್ರಭು, ನಮ್ಮ ಗುರುಗಳು ಕಣ್ಸೊನ್ನೆ ಮಾಡಿದ್ರೆ ಸಾಕು, ಹಣದ ರಾಶಿನೇ ಬಂದುಬಿಡುತ್ತೆ. ಆದರೆ ನಿಮ್ಮ ಮೇಲಿರೋ ಆಗ್ರಹದಿಂದ ತಮ್ಮನ್ನು ಕೇಳ್ತಾವ್ರಷ್ಟೇ. ಹೇಳಿ ಪ್ರಭು, ಎಷ್ಟು ಬೇಕು? ಹರಿಶ್ಚಂದ್ರ, ಜಮೋನ್ನತ ಮಹೋತಾಂಗದ ಮೇಲೆ ಒಬ್ಬ ಬಲಶಾಲಿಯಾದ ಮನುಷ್ಯನು ಏರಿ ನಿಂತು ಅವನ ಕೈಯಲ್ಲಿ ಒಂದು ಕವಣೆಯನ್ನು ಕೊಟ್ಟು ಆ ಕವಣೆಯಲ್ಲಿ ಒಂದು ಕಲ್ಲನ್ನು ಇಟ್ಟು ಆ ಕವಣೆಯನ್ನು ಆಕಾಶದಲ್ಲಿ ತಿರುಗಿದರೆ ಅದು ಎಷ್ಟು ದೂರ ಆಕಾಶದಲ್ಲಿ ಹೋಗುವುದೋ ಅಷ್ಟು ಎತ್ತರ ಸುವರ್ಣ ರಾಶಿ ಹಣ ಬೇಕು. ಕೇಳಿದೊಡನೆ ಅಷ್ಟು ಧನ ರಾಶಿಯು ತಮ್ಮದಾಯಿತು. ಅಯ್ಯಪ್ಪ ಗುರುಗಳೇ, ರಾಜಾಂತ್ರಿಕ, ಅದು ಯಾಕೆ ಹೊತ್ಕೊಂಡು ಹೋಗೋದು ಗುರುಗಳೇ ಇಷ್ಟೊಂದು ಧನರಾಶಿನ? ಮಂತ್ರಿಗಳೇ, ಪೂಜ್ಯರು ಕೇಳಿದ ಧನರಾಶಿಯನ್ನ ಆನೆಗಳ ಮೇಲೆ ಒಂಟೆಗಳ ಮೇಲೆ ಏರಿ ಅವರ ಆಶ್ರಮಕ್ಕೆ ತಲುಪಿಸಿಬಿಡಿ. ಆಗಲಿ ಪ್ರಭು. ಹರಿಶ್ಚಂದ್ರ, ಪೂಜ್ಯರೇ, ನಿನ್ನ ದಾನಶೀಲತೆಗೆ ನಾವು ಮೆಚ್ಚಿದೆವು. ನಿನ್ನ ಧನರಾಶಿಯು ನಿನ್ನ ಬಳಿಯಲ್ಲೇ ಇರಲಿ. ಆಗಬೇಕಾದ ಕೆಲಸಗಳು ಇನ್ನೂ ಅನೇಕ ಇರುವುದು. ಆ ಕಾರ್ಯ ಮುಗಿಸಿ ತದನಂತರ ನಾವೇ ಕೇಳಿ ಪಡೆದುಕೊಳ್ಳುತ್ತೇವೆ. ಅಲ್ಲಿಯವರೆಗೂ ನಿಮ್ಮ ಬಳಿಯಲ್ಲೇ ಭದ್ರವಾಗಿರಲಿ. ಪೂಜ್ಯರೇ, ಕಾಲವು ಯಾವಾಗಲೂ ಒಂದೇ ಆಗಿರುವುದಿಲ್ಲ. ಆದ್ದರಿಂದ ತಮ್ಮ ಧನವನ್ನು ತಮ್ಮ ಜೊತೆಯಲ್ಲೇ ತೆಗೆದುಕೊಂಡು ಅಂದರೆ ನಮ್ಮ ಧನವನ್ನು ನಿಮ್ಮ ಬಳಿಯಲ್ಲಿ ಇಡಲು ಸಾಧ್ಯವಿಲ್ಲವೆಂದು ನಮ್ಮ ಆಜ್ಞೆಯನ್ನು ನಿರಾಕರಿಸುತ್ತೀರಾ? ಕ್ಷಮಿಸಿ ಪೂಜ್ಯರೇ, ನಿಮ್ಮ ಇಚ್ಛೆಯಂತೆಯೇ ಆಗಲಿ. ಒಳ್ಳೆಯದು, ನಾವಿನ್ನು ಬರುತ್ತೇವೆ. ಹಾಗೆ ಆಗಲಿ ಪೂಜ್ಯರೇ. ಸಾಕು. ನಾನೊಂದು ಮದುವೆಯ ಮಾಡಿಕೊಂಡೆ ಸಾಕು. ಎಲ್ಲರೂ ಮದುವೆ ಆಯ್ತಾರೆ ಅಂತ ನಾನು ಒಂದು ಮದುವೆ ಆಗೋಣ ಅಂತ ಈ ಮಂಗಳೂರು ಕಡೆ ಹೋಗ್ಬಿಟ್ಟೆ ಕಣಪ್ಪ. ಸಮುದ್ರದಲ್ಲಿ ಒಳ್ಳೆ ಮೀನು ಸಿಗ್ತಾವಲ್ಲ, ಅದೇ ಥರ ಒಳ್ಳೆ ಹುಡುಗಿ ಕತ್ತಾರಣ ಅಂತ ಹೊಂಟ್ಬಿಟ್ಟೆ. ಏನಪ್ಪ ಮಾಡೋದು, ತೆಳ್ಳಿಗೆ ಬಳಕೋ ಹುಡುಗಿ ಸಿಕ್ಬಿಟ್ಲು ಕಣಪ್ಪ. ಆದರೆ ಏನು ಮಾಡ್ತೀಯ, 3 ವರ್ಷ ಆದರೂ ಒಂದು ಪಡ್ಡೆ ಮಗುನೂ ಇಲ್ಲ ಕಣಪ್ಪ, ಒಂದು ಮಗುನೂ ಇಲ್ಲ. ಆಗಿದ್ದಾಗಲಿ ಅಂತ ಈ ಕಡೆ ಹೊಂಟ್ಬಿಟ್ಟೆ ಕಣಪ್ಪ. ಎಲ್ಲಿಗೆ ಅಂತೀರಾ, ಮಾಗಡಿ ರೋಡ್ ಸುಂಕದ ಕಡೆ ಹೊಂಟೆ. ಅಲ್ಲಿ ಸರಿಯಾಗಿರೋದೇ ಸಿಕ್ತು, ಸಿಕ್ಕಿದ್ದು ಸರಿಯಾಗಿರೋದೇ ಸಿಕ್ತು. ಅದನ್ನು ಕಟ್ಕೊಂಬಂದೆ ಕಣಪ್ಪ. ಅದಕ್ಕೂ 3 ವರ್ಷ ಆದರೂ ಒಂದು ಪಡ್ಡೆ ಆಗೋದು ಬೇಡವೇನಪ್ಪ. ಏನಪ್ಪ ಮಾಡಲಿ,
ಎಲ್ಲರೂ ಒಂದು ಮದುವೆ ಮಾಡ್ಕೊಂಡು ಸುಖವಾಗಿರ್ತಾರೆ. ಮಾಗಡಿ ರೋಡ್ ಸುಂಕದ ಕಟ್ಟೆ ಕಡೆ ಹೋದೆ ಕಣಪ್ಪ, ಅದು ಸಿಕ್ತು, ಸರಿಯಾಗಿರೋದು ಸಿಕ್ತು. ಅದು ಏನು ಮಾಡ್ತೀಯ, ಅದಕ್ಕೂ ಒಂದು ಮಕ್ಕಳಿಲ್ಲ, ಮರಿ ಇಲ್ಲ, 3 ವರ್ಷ ಆಯಿತು. ಎಲ್ಲರೂ ಒಂದು ಮದುವೆ ಮಾಡಿಕೊಂಡು ಎಷ್ಟೊಂದು ಸುಖವಾಗಿರ್ತಾರೆ ಕಣಪ್ಪ. ನಾನು 2 ಮಾಡಿಕೊಂಡ್ರು ಸುಖ ಅನ್ನೋದೇ ಇಲ್ಲ ಕಣಪ್ಪ, ಸುಖ ಅನ್ನೋದೇ ಇಲ್ಲ. 2 ಗೊಡ್ಡ ಹಸಗಳು ಆಗ್ಬಿಟ್ಟವೆ ಕಣಪ್ಪ, ದೊಡ್ಡ ಹಸಗಳು ಆಗ್ಬಿಟ್ಟವೆ. ಏನು ಮಾಡೋದು? ಇರಲಿ, ನಾನು ಹೆಂಡ್ತಿದ್ದೀರಿ ಹೆಂಗವ್ರೆ ಅಂತ ಒಂಚೂರು ಕರೆದ್ಬಿಡ್ಲಾ ಗುರುಗಳ? ಒಳ್ಳೆ ತೆಳ್ಳಗೆ ಬೆಳಗ್ಗೆ ಅಂತ ಒಬ್ಳು ಹಿಂಗವಳೆ, ಇನ್ನೊಂದು ಅದೇ ಹಿಂಗದೆ, 2 ಕರಿತೀನಿ ನೋಡಿ, ಈಗ ಬಂದ್ಬಿಡ್ತವೆ. ಲೇ ರಂಗಿ, ಲೇ ನಿಂಗೆ ಕುಡಿಯಕ್ಕೆ ಏನಾರ ಇದ್ರು ಸ್ವಲ್ಪ ತಗೊಬಂದ್ರಿ. ಏನು ಮಾಡ್ತಾ ಇದ್ದೀರ ಒಳಗಡೆ? ಕುಡಿಯಕ್ಕೆ ಏನಾರ ಸ್ವಲ್ಪ ತಗೊಬಂದ್ರಿ. ಲೇ ನಿಂಗೆ ಎಲ್ಲೋದ್ರೆ ಬೇಗ ಬಂದ್ರೆ, ನಿಮ್ಮನ್ನು ಕಾದು ಸಾಕಾಗೋಯ್ತಲ್ರಿ. ನನ್ನ ಜೀವನನೇ ಹಿಂಗೆ ಆಗೋಯ್ತದೆ, ಕಾಯೋದೇ ಆಗೋಯ್ತಲ್ರಿ. ಬಂದ್ರೆ ಎಲ್ಲ ಜನಗಳು ನೋಡಿ ನಮ್ಮನ್ನು ಮಕ್ಕುಗಿತಾರೆ. ಬಂದರೆ ಬೇಗ ನಾವೇನೇ ಮಾಡೋದು? ನಿಮ್ಮ ಕೈಲಿ ಈಗ ಕಟ್ಕೊಂಡು ಎಣ್ಗೋದಲ್ದಲ್ಲ ಇವ್ರ ಕೈಲಿ ಉಗಿಸ್ಕೋಬೇಕಲ್ರಿ. ನಾನು ಮನೆಯಲ್ಲೂ ಮರ್ಯಾದೆ ಕಳಿತೀರ, ಬೀದಿಲೂ ಮರ್ಯಾದೆ ಕಳಿತೀರಲ್ರಿ. ಇಂಥ ಕೆಲಸ ಮಾಡಿ ನನ್ನ ಮರ್ಯಾದೆ ಕಳಿಯೋಕ್ಕೆ ಅಂತ ಹುಟ್ಟುಬಿಟ್ಟಿದ್ದೀರಲ್ಲ ಇಬ್ರೂ. ಬಂದರೆ ಇಬ್ರೂ ಲೇ ರಂಗಿ, ಲೇ ಪೂರ್ವಿ, ಲೇ ನಿಂಗೆ ಏನು ಮಾಡ್ತಾ ಇದ್ದೀ? ಮುದೇವಿ ಇಷ್ಟೊತ್ತು ಬರ್ಬೇಕೇನೆ? ಮುದೇವಿ ಎಲ್ಲ ಹೋಗಿದ್ದೆ? ಯಾಕೆ ಅವಸರಕ್ಕೆ ಹಂಗೆ ಕರೀತಾ ಇದ್ದಲ್ಲ? ಏನ್ ನಿಂಗೆ ಬರ್ಬೇಕು? ಇನ್ನೇನ್ ಮಾಡೋದು? ಇಷ್ಟೊತ್ತು ನಾನು ಕಾಯಿಸೋದ್ರ ಆಯ್ತದೇನ್ರಿ? ಓಯ್ ಮಾವ, ಲೇ ರಂಗಿ, ನೀನೆಲ್ವಾಗಿದ್ದೆ? ತಗ ಇಲ್ಲಿ ನೀರ್ ಕೇಳ್ದಲ್ಲ, ಕುಡಿ. ಇಬ್ರು ಒಟ್ಟಿಗೆ ಕೊಡ್ಬೇಡಿ, ಒಬ್ಬೊಬ್ರು ಕೊಡ್ರಿ. ಮಾವ ಅದೆಲ್ಲ ನಂದು ಕುಡಿ. ಇಬ್ರು ನಾನು ಅವಳು ಬೇಡ ಅಂತ ತಾನೆ ನನ್ ಕಟ್ಕೊಂಡಿರೋದು, ನಾನು ಕುಡಿ. ಸರಿ ಕಣೆ, ಇಬ್ರು ಒಟ್ಟಿಗೆ ಕೊಂಡ್ರೆ ಹೆಂಗೆ? ಒಂದೇ ತಮ್ಗೆಗೆ ಹಾಕೊಂಡು ಕೊಡ್ರೆ ಹೋಗಿದ್ರೆ ಏನಾಯ್ತ್ರಿ? ಒಬ್ಬೊಬ್ರೆ ಕೊಡ್ರೆ. ಇಲ್ಲ ನಂದೇ ಕುಡಿಬೇಕು ಮಾವ. ಇಲ್ಲ ಕಣೆ, ಒಟ್ಟೊಟ್ಟಿಗೆ ಕೊಟ್ರೆ ಹಂಗ ಆಗತ್ತೆ. ನಿನ್ಗೆ ಆಗಲ್ಲ ಕಣ್ರಿ. ಆಗ ಹೋಗ್ಲಿ, ಇಬ್ರು ಒಟ್ಟಿಗೆ ಕೊಟ್ರೆ ಕುಡು ಸಾಯ್ತೀನಿ ತೆಗಿ, ಇಲ್ಲೇನೆ ತೆಗಿ. ಮತ್ತೆ ನಿಮ್ ಜೊತೆ ಹೆಣ್ಗಿದ್ದಾಗೋಯ್ತ, ಹೆಂಗಿರ್ಲಿ ನಿಮ್ ಜೊತೆ? ಹೆಂಗಿರ್ಲಪ್ಪ, ಹೆಂಗಿರ್ಲಿ? ಅದಕ್ಕೆ ಕಣೆ, ನಿಮ್ಮಿಬ್ರ ಜೊತೆ ಹೆಂಗೆ ಮಾಡ್ಲಿ? ಹೆಂಗಿರ್ ಜೀವನ ಹೆಂಗ್ ಮಾಡ್ಲಿ ನಿಮ್ಮಿಬ್ರ ಜೊತೆಲಿ? ಹೆಂಗಿರಲ್ಲಪ್ಪ
ಸಾಕು ಇವ್ರ ಸವಾಸ ಸಾಕು. ಏನೇ ಮಾಡ್ತೀರಾ ರಂಗಿ, ಏನಾರ ಮಾಡ್ರಿ ಮುಂದಕ್ಕೆ. ಅಲ್ಲ ಮಾವ, ಬೈಲಿ ಸವಾಸ ಸಾಕು ಅಂತ ಬಡ್ಕತಾ ಇದೆಯಲ್ಲ, ಎರಡು ಯಾಕೆ ಮಾಡ್ಕೋಬೇಕಿತ್ತು? ಎರಡೇ ನಿನ್ಗೊಂದು ಎತ್ತು ಕೊಟ್ಟಿರಿ, ನಾನು ಯಾಕೆ ಇನ್ನೊಂದು ಕೊಯ್ತಿದ್ದೆ? ಇರು ತಂಗಿ, ನನಗೆ ಮಕ್ಕಳಾಗಿಲ್ಲ ಅಂತ ನಿನಗ್ ಮಾಡ್ಕೊಂಡ ಬಂದ, ಆದ್ರೆ ಏನು ಮಾಡ್ಲೇ ಇಲ್ವಲ್ಲ ಇವನು. ನಿನಗಾಯ್ತಾ? ಬೇಡ ನನಗೆ. ಅಲ್ಲ ನಿನಗಾಯ್ತಾ? ನೀನ್ 6 ತಿಂಗಳು ಆ ಕಡೆ ಹೋಗು, ಇವಳು 3 ತಿಂಗಳು ಈ ಕಡೆ ಹೋಗು. ಇನ್ನೇನ್ ಮಾಡ್ತಾರೆ? ಯಾರಿಗೆ ಮಾಡ್ಲಿ? ಅಪ್ಪ ಮಾಡೋದಿಲ್ಲ ಮಾವ. ನಾನು 6 ತಿಂಗಳು ಹಿಂಗ್ ಹೋದ್ರೆ, ಅವಳು 3 ತಿಂಗಳು ಹಿಂಗ್ ಹೋದ್ರೆ ನಿಂದು ಮಿಷಿನ್ ಚೆನ್ನಾಗಿಲ್ಲ ಅಂತ ಅರ್ಥ ಅಲ್ವಾ? ಹಂಗೆ ಆಯ್ತದೆ. ನೀವು 3 ತಿಂಗಳು 6 ತಿಂಗಳು ಎಲ್ಲೋದ್ರೆ ನಾನು ಇನ್ನೇಗ ಅದು ಬಡವ ಇನ್ನೆಲ್ಲ ಎಲ್ಲಾದ್ರೂ ಮಿಷಿನ್ ಕೆಲಸ ಮಾಡ್ಬೇಕು ತಾನೆ, ಅದೇ ಕೆಲಸ ಮಾಡ್ತಾಯಿಲ್ಲ ನಾವೆಲ್ಲೋದ್ರಿ ಇವ್ನಿಗೇನು? ನೀನೇನು ಮಾಡೋದೆಲ್ಲ ಮಾಡಲ್ಲ, ಅದಕ್ಕೆ ಹೋಯ್ತಿಲ್ಲ ನಾವಂತೂ ಎಷ್ಟು ದಿವಸ ಅಂತ ನೋಡೋದು. ಸರಿ ಎಲ್ಲ ಇಲ್ಲ ಅಂತಾನೆ. ಎಲ್ಲ ತಪ್ಪರು ನಮ್ಮಲ್ಲೇ ಆಗ್ತದೆ ನಮ್ಮ ಮಾವ. ಹೇಳ ರಂಗಿ, ಏನ್ ಇವತ್ತು ಬೋಲು ಪಸ್ಕೊಂಡ ಏನ ರಂಗಿ ಇಷ್ಟೊಂದು ನಾಚಿರಾಗೋಯ್ತಿಯಲ್ಲಿ. ನಿಂಗೆ ನೋಡಿ ಎಷ್ಟು ಚೆನ್ನಾಗಿ ನಿಂತಾಳೆ ಅಲ್ಲಿ. ನಿಂಗಿಗೆ ಏನಾಗಲ್ಲ, ರಂಗಿಗೆ ಎಲ್ಲ ಆಯ್ತದೆ. ಹೌದೇನೆ, ರಂಗಿಗೂ ನಿಂಗಿಗೂ ಏನಾಯ್ತಲ್ಲ ನನ್ಗೇನೇ ಗೊತ್ತು. ಆನಂದ ಬೇಕಾಗಿದೆ ಏ ರಂಗಿ,
ಹಿರಿಯರಾದ ವಿಶ್ವಾಮಿತ್ರ ಋಷಿಗಳು ನಮ್ಮ ಬಳಿಗೆ ಬಂದು ದಾನವಾಗಿ ಹಣವನ್ನು ಕೇಳಿದರು. ನಾವು ಅವರಿಗೆ ಹಣವನ್ನು ಕೊಟ್ಟೆವು. ಆದರೆ ಅವರು ಆ ಹಣವನ್ನು ಪುನಃ ನಮ್ಮ ಬಳಿಯೇ ಬಿಟ್ಟು ಹೋದರಲ್ಲ. ನನಗೇಕೋ ಇದು ಸಂಶಯವಾಗಿ ತೋರುತ್ತಿರುವುದು ಮಂತ್ರಿ. ಮುಂದೇನು ಗತಿ ಮಂತ್ರಿ? ಪ್ರಭು, ಇದಕ್ಕೇಕೆ ಪರಿತಪಿಸುತ್ತಿರುವಿರಿ? ನಾವು ಸತ್ಯ ಮಾರ್ಗವನ್ನು ಬಿಡದೆ ನಡೆದರೆ ಆ ಭಗವಂತನು ಕಾಪಾಡುವನು. ನೀವು ಶಾಂತರಾಗಿ ಪ್ರಭು. ಮಂತ್ರಿಗಳೇ, ಒಳ್ಳೆಯ ಮಾತನ್ನೇ ಹೇಳಿದರು. ಗಾಡಿಗೆ ಬರುವಂತೆ ಮಾಡ್ಬೆ ಅವನ ಸತ್ಯವನ್ನು ತಿಳಿಸದಿದ್ದರೆ ವಿಶ್ವಾಮಿತ್ರನೇ. ಆಹಾ, ಆ ನೀಚನಾದ ಹರಿಶ್ಚಂದ್ರನು ನಾನು ಕೇಳಿದಷ್ಟು ಧನರಾಶಿಯನ್ನು ಕೊಟ್ಟೇ ಬಿಟ್ಟನಲ್ಲ. ಇರಲಿ, ಈಗಲೇ ನನ್ನ ಮಾಯೆಯಿಂದ ಕ್ರೂರಾಮ್ಗಳನ್ನು ಸೃಷ್ಟಿಸಿ ಅವನ ವನವನ್ನೆಲ್ಲ ನಾಶ ಮಾಡುವಂತೆ ಮಾಡುವೆನು. ಓಂ ಸೃಷ್ಟಿ, ಓಂ ಸೃಷ್ಟಿ. ಸರೋಜವರ ವರಂ ಪಿಡಿದು ಸರೋವಳಿಯ ಗೆಲ್ಲ, ಸರೋಜವರ ವರಂ ಪಿಡಿದು ಸರೋವಳಿಯ ಗೆಲ್ಲ, ಸರೋವಳಿಯ ಗೆಲ್ಲ, ಸರೋವಳಿಯ ಗೆಲ್ಲ. ವೀರನಂತ ದಾರುಣ್ಯ ಅವನ ಸತ್ಯ ಗೆಳೆಸುವ. ವೀರನಂತ ದಾರುಣ್ಯ ಅವನ ಸತ್ಯ ಗೆಳೆಸುವ. ನನ್ನ ಬಂಧದಿಂದ ನಾನು ಗಾಳಿಗವನ ಹಟ್ಟುವ. ನನ್ನ ಬಂಧದಿಂದ ನಾನು ಗಾಳಿಗವನ ಹಟ್ಟುವ. ಗಾಳಿಗವನ ಹಟ್ಟುವ, ಗಾಳಿಗವನ ಹಟ್ಟುವ. ಬುದ್ಧಿ, ನಮ್ಮ ವನದ ವನಪಾಲಕರು ಬಂದು ಕಾದು ನಿಂತಿರುವರು. ಏನು ವನಪಾಲಕರು ಬಂದಿರುವರೆ? ಅವರನ್ನು ಸಂತೋಷದಿಂದ ಬರಮಾಡಿ. Kita
ಬರಲು ಕಾರಣವೇನು? ಬುದ್ಧಿ ಬುದ್ಧಿ ನಮ್ಮ ಹೊಲದಲ್ಲಿ ಕಾಡಮೃಗಗಳೆಲ್ಲ ಜಾಸ್ತಿ ಆಗಿ ಎಲ್ಲ ಜಾಸ್ತಿ ವನನೆಲ್ಲ ನಾಶ ಮಾಡಿರುವುದೇ. ವನಪಾಲಕರ ಕೇಳಿರಿ ನೀವುಗಳು, ವನಪಾಲಕರ ಕೇಳಿರಿ ನೀವುಗಳು. ದಿನ ಕಳೆದ ಮರುದಿನ ಬಂತು ಆ ದುಷ್ಟ ಮೃಗಗಳ ಸಂಹರಿಸಿ ಬರುವೆ. ಅಯ್ಯ ವನಪಾಲಕರೇ, ನಾಳೆ ಅರುಣೋದಯಕ್ಕೆ ಸರಿಯಾಗಿ ನಾವು ಕಾಡಿಗೆ ಬಂದು ಆ ದುಷ್ಟ ಮೃಗಗಳನ್ನು ಸಂಹರಿಸಿ ನಿಮ್ಮನ್ನು ರಕ್ಷಿಸುವೆನು. ನೀವಿನ್ನು ನಿರ್ಭಯವಾಗಿ ಹೊರಡಿರಿ. ಆಗಲೇ ಹಾಗೆ ಬುದ್ಧಿ ಬುದ್ಧಿ ನೀವು ಬುದ್ಧಿ ಬುದ್ಧಿ ಪ್ರಭು. ಪ್ರಿಯಳಾದ ಚಂದ್ರಮತಿಯನ್ನು ಆ ಕುಮಾರನಾದ ಲೋಹಿತಾಶ್ವನು ಅರಮನೆಗೆ ಬರಮಾಡಿ. ಯಾರಲ್ಲಿ? ಮಹಾರಾಣಿಯರನ್ನು ಬರಮಾಡಿ. ತ್ರಿಭುವನ ಗೆಲರಿ
ಸತ್ಯಕ್ಕೆ ಯಾವ ಲೋಪವೂ ಬಾರದ ಹಾಗೆ ಸದಾ ರಕ್ಷಿಸು ತಾಯಿ. ಕುಮಾರ, ಆನಂದ ಸದನ ಅರವಿಂದ ನಯನ
ಕಾರಣವಾದರೂ ಏನು? ಆದ್ದರಿಂದ ನಾವು ಬೇಟೆಗಾಗಿ ವನಕ್ಕೆ ಹೋಗಬೇಕಾದ ಕಾರಣ ನೀವು ಕೂಡ ನನ್ನೊಂದಿಗೆ ಅರಣ್ಯಕ್ಕೆ ಬರುವರಾಗಿ. ಸ್ವಾಮಿ, ಹಾಗೂ ಕಾಡಿನಲ್ಲಿರುವ ಮೃಗ ಜಂತುಗಳನ್ನು ಕೊಂದವರಿಗೆ ವೀರ ಸ್ವರ್ಗವಿಲ್ಲವೆಂದು ಧರ್ಮಶಾಸ್ತ್ರವಿರುವುದು. ಅದನ್ನರಿತು ಬೇಟೆಯಾಡಲು ಹೋಗುವುದು ಸರಿಯಿಲ್ಲವೆಂದು ಬೇಡಿಕೊಳ್ಳುವೆನು ಸ್ವಾಮಿ.
ಸೃಷ್ಟಿಸಿದನು. ಮೃಗ ಬೇಟೆ ಆಡಬೇಕಾದುದು ಕ್ಷತ್ರಿಯನ ಧರ್ಮ. ಆದ್ದರಿಂದ ನೀನು ಮರು ಮಾತನಾಡದೆ ನಮ್ಮೊಂದಿಗೆ ಬರುವಳಾದ. ನಿಮ್ಮ ಮಾತಿಗೆ ನಾನು ಪ್ರತಿ ಹೇಳಲಾರೆ. ನಿಮ್ಮ ಇಷ್ಟದಂತೆ ಆಗಲಿ. ಎಲ್ಲ ಬೇಟೆ ಬಂದರೇನಾ? ಎಲ್ಲ ಬಂದವ್ರೆ ಕಣ. ಚಿಕ್ಕ ಗುಂಡ ಬಂದವನೆ, ಚಿಕ್ಕ ಬಂದವನೆ, ಲಕ್ಕ ಬಂದವನೆ, ಇನ್ನೊಬ್ಬ ಹೀರೇಕಾಯಿ ಅಂತ ಹಿರಿ ಮನ್ಸನೇ ಬಂದಿಲ್ವಲ್ಲ. ಇವಾಗ ಬರ್ತಾರೆ ಯಾಕ್ರೋ ಹಂಗ್ ಇದೀರಾ? ಯಾಕ್ರೋ ಹಂಗ್ ಉಯ್ಕೊಂತ ಇದೀರಾ? ಇರೋ ಬರ್ತಾ ಇದೀನಿ, ಇರೋಲೇ ಬರ್ತಾ ಇದೀನಿ, ಇರೋ ಬತ್ತೇನಿ ತಾಳು ತಾಳುಲ್ಲ ಮಗ ಬತ್ತೇನಿ ತಾಳು ತಾಳುಲ್ಲ ಬತ್ತೇನಿ ತಾಳು ತಾಳುಲ್ಲ ಮಗ ಬತ್ತೇನಿ ತಾಳು ತಾಳುಲ್ಲ ಸಿದ್ದಾಪತಿ ನಂದ ಸಿದ್ದರವ್ವ ಕಲಿಸಿ ಓದು ಸಿದ್ದಾಪತಿ ನಂದ ಸಿದ್ದರವ್ವ ಕಲಿಸಿ ಓದು ಬತ್ತೇನಿ ತಾಳು ತಾಳುಲ್ಲ ಮಗ ಬತ್ತೇನಿ ತಾಳು ತಾಳುಲ್ಲ ಮಾದಾಪತಿ ನಂದ ಮಾದರವ್ವ ಕಲಿಸಿ ಓದು ಮಾದಾಪತಿ ನಂದ ಮಾದರವ್ವ ಕಲಿಸಿ ಓದು ಬತ್ತೇನಿ ತಾಳು ತಾಳುಲ್ಲ ಮಗ ಬತ್ತೇನಿ ತಾಳು ತಾಳುಲ್ಲ ಕರಿಯಾಪತಿ ನಂದ ಕರಿಯರವ್ವ ಕಲಿಸಿ ಓದು ಕರಿಯಾಪತಿ ನಂದ ಕರಿಯರವ್ವ ಕಲಿಸಿ ಓದು ಬತ್ತೇನಿ ತಾಳು ತಾಳುಲ್ಲ ಮಗ ಬತ್ತೇನಿ ತಾಳು ತಾಳುಲ್ಲ ನಾಗಾಪತಿ ನಂದ ನಾಗರಪ್ಪ ಕಲಿಸಿ ಹೋದ ನಾಗಾಪತಿ ನಂದ ನಾಗರಪ್ಪ ಕಲಿಸಿ ಹೋದ ಬತ್ತೇನಿ ತಾಳು ತಾಳುಲ್ಲ ಮಗ ಬತ್ತೇನಿ ತಾಳು ತಾಳುಲ್ಲ ಲೋ ಯಾಕ್ರ ಉಯ್ಕೊಳ್ತಾ ಇದ್ದೀರಾ? ಬರ್ತಾ ಇದ್ದೀನಿ ಇರೋ. ಆ ಸಿದ್ದಾಪತಿನಿಯಿಂದ ಮಾದಾಪತಿನಿಯಿಂದ ಅವ್ರವ್ವ ಕಳಿಸ್ಲಿಲ್ಲ ಕಣ್ರು. ನಾನು ಏನ್ ಮಾಡ್ಲಿ? 7 ಮದ್ವೆ, ಆ 7 ಮದ್ವೆ ಉಣ್ಕೊಂಡು ಬರೋಷ್ಟಲ್ಲಿ ಇಷ್ಟೊತ್ತಾಯ್ತು ಕಣ್ರು. ಹೌದು ಕಣ್ರು. ಆ 7 ಮದುವೆ ಮುಗಿಸ್ಕೊಂಡು ಅಪ್ಪ ಯಲಂಕ ಬಸ್ ಹತ್ಕೊಂಡು ಬರೋಷ್ಟಲ್ಲಿ ಸಾಕಾಗೋಯ್ತಪ್ಪ. ಎಲ್ಲ ಬಂದಿದ್ದೀರೇನ್ರ? ನಡೀರಿ ಆ ಬ್ಯಾಟ್ರಿ ಪೂಜೆ ಮಾಡೋಣ. ನಡೀರಿ. ಏ ಗುಂಡ ಬಾರ ಎತ್ಕೊಳ್ಳೋ, ತಟ್ಟೆ ಎತ್ಕೊಳ್ಳೋ, ಕರ್ಪೂರ ಹಚ್ಚಲೇ. ಕರ್ಪೂರ ತಗೋಣ. ಹಚ್ಚ ಯಾಕ ತಡ್ಕಾಡ್ತೀರ ಹೀಗೆ? ಹೂ ಹಾಕೋಣ, ಮಾಡೋಣ ಪೂಜೆ ಹಾಕೋಣ. ಊರು ತುಂಬ್ತೀರಾ? ತೆಂಗಿನಕಾಯಿ ಹೊಡೆಯೋಣ. ನಮಸ್ಕಾರ ಮಾಡ್ರಪ್ಪ ಎಲ್ಲರಿಗೆ.
ಬಂದಿದೇನ್ರೋ ಗುರುಗಳೇ. ಏ ಲಕ್ಕ ಬಂದಿದೇನೋ ಎಲ್ಲೋ ನಿನ್ಗೆ ಕಂಕಣ ಭಾಗ್ಯ ಇಲ್ದೆ ಮದುವೆ ಆಗಿರ್ಲಿಲ್ಲ. ನಿನಗೆ ಮದುವೆ ಆದ್ರೆ ನನ್ಗೆ ಗಂಟೆ ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟೇನೋ. ಸಮಯ ಹೊಸ್ದಾಗಿ ಮದುವೆ ಆಗಿದ್ದೆ ಮರ್ತು ಬಿಟ್ಟೆ. ಇನ್ನ ಮುಂದಕ್ಕೆ ಗಂಟೆ ಕಟ್ಟೆ ಒಂದು ಈಡ್ಗಾಯಿ ಹೊಡಿತೀನಿ ಸಮಯ. ಲೇ ನೀನ್ಯಾರು ಮರ್ತ್ರೆ ಸಂತಾನ ಭಾಗ್ಯ ಇಲ್ದಂಗ್ ಮಾಡ್ಬಿಡ್ತೀನಿ. ಎಚ್ಚರಿಕೆ ಮಾಡ್ಬೇಡಿ ಸಮಯ. ಲೇ ಚಿಕ್ಕ ಬಂದಿದೇನಾ? ಬಂದಿದ್ದೀನಿ ಸಮಯ. ಬಂದಿದ್ಯಾ? ನಿನ್ಗೆ ಮದುವೆ ಆಗಿ ಮಕ್ಕಳಾದ್ರೆ ನನ್ಗೆ ಬೆಳ್ಳಿ ಕಿರೀಟ ಮಾಡಿಸ್ತೀನಿ ಅಂತ ಹೇಳಿದೆಯಲ್ಲ, ಮಾಡಿಸ್ತೇನೋ? ಈ ಸತಿ ನಿಮ್ ಜಾತ್ರೆಗೆ ಇಷ್ಟಪ್ಪ ಇಷ್ಟು ಕಿರೀಟ ತಂದು ತಲೆ ಮೇಲೆ ಇಕ್ತೀನಿ ಸಮಯ. ನಾನ್ ಕಾಣೇನೋ ಇಷ್ಟ ಅಪ್ಪುದು ಇಷ್ಟುದ ನನ್ಗೆ ಆಗೋಂತ ಬೆಳ್ಳಿ ಕಿರೀಟ ಮಾಡ್ಸೋನಿಲ್ಲೇ ಸಾಕು. ಆಯ್ತು ಸ್ವಾಮಿ, ಮಾಡಿಸ್ತೀನಿ ಸ್ವಾಮಿ. ಲೇ ಗುಂಡ ಎಲ್ಲಿದೆಯೋ? ಗುಂಡಿಗೆ ಓಡಾಡ್ತಿದ್ರೆ ಕಾಣಿಸ್ತಾನೆ ಇಲ್ವಲ್ಲ ನೀನು? ಗುಂಡ ಮರ್ತ್ಬಿಡಿಯೇನೋ ನನ್ನ? ನೀನು ಯಲಹಂಕ ನ್ಯೂ ಟೌನ್ ಅಲ್ಲಿ ಆಗಿದ್ದೀಯಾ? ನಿಮ್ ಮನೆ ಕರ್ಕೊಂಡೋಗಿ ನನ್ನ ಪೂಜೆ ಮಾಡ್ತೀರಿ ಅಂತ ಹೇಳಿ ಮಾಡ್ದೇನೋ? ಗುರುಗಳೇ, ಮನೆ ಕಟ್ಬಿಟ್ಟು ಮರ್ತ್ಬಿಟ್ಟಿದ್ದೀನಿ. ಕರ್ಕೊಂಡು ಹೋಗಿ ಕುಂದಿರ್ಸ್ಕೊಂಡು ಪೂಜೆ ಮಾಡಿ 3 ತೆಂಗಿನಕಾಯಿ ಹೊಡಿತೀನಿ ಸಮಯ. ನೀನೇನಾದ್ರೂ ಮರ್ತ್ರೆ ಗೋಬಿ ವ್ಯಾಪಾರ ಇಲ್ಲ ಮಾಡ್ಬಿಡ್ತೀನಿ. ಈಗ ಜನ ಬರ್ಗಟ್ಬಿಟ್ರೆ ಬೇಡ ಸಮಯ. ಯಾಕೆ ಇಟ್ಕೊಂಡಿದ್ದೀರಾ? ಏನ್ ಕೇಳ್ಕೊಂಡು? ಅದೇ ಮನೆ ಪೂಜೆ ನಮಗೆ ಮರ್ತ್ಬಿಟ್ಟಿದ್ನ ಅಂತ ಹೇಳಿ 3 ತೆಂಗಿನಕಾಯಿ ಹೊಡೆದು ಎಲ್ಲ ನಿಮ್ಮ ಮೈ ಮ್ಯಾಗ ಬಂದು ಎಲ್ಲ ಹೇಳ್ತಿದ್ದ. ಹೌದೇನೋ ಚಿಕ್ಕ, ನೀನೇನ್ ಕೇಳ್ಕೊಂಡು? ನಮ್ದು ಸಮಯ ನಾನು ಅಂತೆಲ್ಲ ತೀರ್ಸ್ಬಿಟ್ಟಿದ್ಯಾ, ನಿನ್ಗೆ ಒಳ್ಳೇದಾಯ್ತದೆ ಅಂತ ಹೇಳಿದೆ ಸಮಯ. ಲಕ್ಕ ನೀನೇನ್ ಕೇಳ್ಕೊಂಡಪ್ಪ? ನಮ್ಗೆ ಈ ಸತಿ ಬ್ಯಾಟ್ರಿ ಸ್ವಾಮಿ ಮಳೆ ಬೆಳೆಗಳೆಲ್ಲ ಆಗಿ ನೀವು ಚೆನ್ನಾಗಿರ್ತೀರಿ ಕಣ ಅಂತ ಹೇಳ್ಸೋದು. ಹೌದೇನ್ರ? ಒಳ್ಳೇದಾಯ್ತಪ್ಪ, ಎಲ್ಲಾರು ಚೆನ್ನಾಗಿ ಕೇಳ್ಕೊಂಡಿದ್ದೀರಾ. ಓಕೆ, ಇವಾಗ ನಮ್ಗೆ ದಣಿಗಳು ಮಂತ್ರಿಗಳು ಭೇಟಿಗೆ ಬರೋ ಹೊತ್ತಾಯ್ತು. ಹೋಗೋಣ, ನಡೀರಪ್ಪ ಹೋಗೋಣ.